ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಕಣ್ಣ ಮುಚ್ಚಾಲೆಯ ಆಟ ಅಂತ್ಯ. ಇಂದು ಸ್ವದೇಶಕ್ಕೆ ಬರ್ತಾರ ಹಾಸನ ಸಂಸದ. ಪ್ರಜ್ವಲ್ ಬಂಧನಕ್ಕೆ ಆಗ್ರಹ. ಹಾಸನದಲ್ಲಿ ಪ್ರತಿಭಟನೆಗೆ ಸಜ್ಜು. ಸಿದ್ದೇಶ್ವರನಂತ ಕಳ್ಳ ಯಾರೂ ಇಲ್ಲ. ಗುಟ್ಕಾ ವ್ಯವಹಾರ ಮಾಡಿ ದುಡ್ಡು ಮಾಡಿದ ದಾವಣಗೆರೆಯಲ್ಲಿ ಸಂಸದ ಸಿದ್ದೇಶ್ವರ ವಿರುದ್ಧ ಶಾಮನೂರು ಸಿಡಿಮಿಡಿ. ಬಿಟ್ಕಾಯಿನ್ ಕೇಸ್ನಲ್ಲಿ ಮತ್ತೋರ್ವ ಅರೆಸ್ಟ್. ಇನ್ಸ್ಪೆಕ್ಟರ್ ಚಂದ್ರಾಧರ ಬಂಧನ. ವಿಶೇಷ ತನಿಖಾ ತಂಡದಿಂದ ವಿಚಾರಣೆ. ಕೋಲಾರದಲ್ಲಿದೆ ಏಷ್ಯಾದಲ್ಲಿ ಅತಿ ಹೆಚ್ಚು ಹಲಸು ಹೊಂದಿರೋ ತೋಟ. ಹಲಸು ಗಾರ್ಡನ್ನಲ್ಲಿವೆ ಬರೋಬ್ಬರಿ 1500ಕ್ಕೂ ಅಧಿಕ ಮರ. ಜಾನಗಿರಿ, ತೂಗುಗೆರೆ, ಸಿಂಗಾಪುರ ಹಲಸು ಸೇರಿದಂತೆ 42 ವಿವಿಧ ಹಲಸಿನ ತಳಿ. ರಾಯಚೂರಿನ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಕಳ್ಳತನ. ಖಾಕಿ ಮನೆಯಲ್ಲಿ ಕದ್ದಿದ್ದ ಕಳ್ಳರು ಲಾಕ್. ಬಂಧಿತರಿಂದ 10 ಲಕ್ಷ ನಗದು ಜಪ್ತಿ. ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಆಗಮನಕ್ಕೆ ಎಸ್ಐಟಿ ಪೊಲೀಸರು ಕಾಯ್ತಾ ಇದ್ರೆ, ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಇಂದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲು ಪ್ಲಾನ್ ಮಾಡಲಾಗ್ತಾ ಇದೆ. ಮೊದಲು ಹಾಸನ ಹೇಮಾವತಿ ಪ್ರತಿಮೆ ಬಳಿಯಿಂದ ಬೃಹತ್ ಮೆರವಣಿಗೆ ಆರಂಭವಾಗಿ ಬಳಿಕ ಬಹಿರಂಗ ಸಭೆಯನ್ನ ನಡೆಸಲಾಗುತ್ತೆ. ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಭಾಗಿಯಾಗಲಿದ್ದು, ಸುಮಾರು 113 ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲವನ್ನ ನೀಡಿವೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಸುಮಲತಾ, ಅಂಬರೀಶ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪೆನ್ಡ್ರೈವ್ ಪ್ರಕರಣ ದುರಾದೃಷ್ಟಕರವಾದ ವಿಚಾರವಾಗಿದೆ. ನಾವು ಮಾಡಿರೋ ಒಳ್ಳೆ ವಿಚಾರಕ್ಕಿಂತ ಇಂತಹ ವಿಚಾರಗಳಿಗೆ ಪಬ್ಲಿಸಿಟಿ ಸಿಗ್ತಾ ಇದೆ. ಇದು ನನಗೆ ಅರ್ಥ ಆಗ್ತಾ ಇಲ್ಲ ಎಂತಹ ಸುಮಲತಾ ಅಂಬರೀಶ್ ಅಂತ ಹೇಳಿದ್ರು. ಗಂಡನ ಸಾವಿಗೆ ನ್ಯಾಯ ಬೇಕು ಅಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಪತ್ನಿ ಕವಿತಾ ಆಗ್ರಹಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಕವಿತಾ, ಎಸ್ಐಟಿ ಮುಂದೆ ಎಲ್ಲವನ್ನ ಹೇಳಿದ್ದೇವೆ. ಅವ ಬಳಸ್ತಾ ಇದ್ದ ಲ್ಯಾಪ್ಟಾಪ್ ತೆಗೆದುಕೊಂಡು ಹೋದ್ರು. ನಮಗೆ ಆಧಾರ ಆಗಿದ್ದೆ ನಮ್ಮ ಮನೆಯವರು. ನಮ್ಮಂತಹ ಬಡಪಾಯಿಗಳ ಜೀವ ತೆಗೆದ್ರಲ್ಲ. ಅಲ್ಲಿ ಏನು ನಡೆದಿದೆ ಎಂಬುದು ನಮಗೆ ಬೇಕು ಅಂತ ಹೇಳಿದ್ರು.